ಬೆಳಗಾವಿ ಕಾನೂನು ಸೇವಾ ಪ್ರಾಧಿಕಾರ, ವಕೀಲರ ಸಂಘ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಬೆಳಗಾವಿ ಏಡ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಕ್ಯಾಂಡಲ್ ಮಾರ್ಚ್ ನಡೆಸಲಾಯಿತು. ಬೆಳಗಾವಿಯ ಆರ್ಟಿಒ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈ ವೇಳೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಸಂದೀಪ್ ಪಾಟೀಲ್, ಏಡ್ಸ್ ನಿಯಂತ್ರಣ ಘಟಕದ ಅಧಿಕಾರಿಗಳಾದ ಡಾಕ್ಟರ್ ಚಾಂದನಿ ದೇವಡಿ, ಡಾಕ್ಟರ್ ಬಿಎನ್ ತುಖಾರ್, ಎನ್ಜಿಒ ಪ್ರಮುಖರು ಇನ್ನುಳಿದವರು ಕ್ಯಾಂಡಲ್ ಮಾರ್ಚ್ಗೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಸಂದೀಪ್ ಪಾಟೀಲ್ ಅವರು, HIV ಮುಕ್ತ ರಾಷ್ಟ್ರವನ್ನು ನಿರ್ಮಿಸುವುದು ನಮ್ಮೆಲ್ಲರ ಗುರಿಯಾಗಿದೆ. ಏಡ್ಸ್ ಕುರಿತು ಎಲ್ಲರಿಗೂ ಈಗಾಗಲೇ ಮಾಹಿತಿ ಇದೆ, ಆದರೆ ಅದರ ಕುರಿತು ಜಾಗೃತಿಗೊಳ್ಳುವ ಅವಶ್ಯಕತೆ ಇದೆ. ತಿಳಿದು ನಿರ್ಲಕ್ಷ್ಯತೆಯಿಂದ ವ್ಯಸನಕ್ಕೀಡಾಗಿ ಅಸುರಕ್ಷತೆ ಲೈಂಗಿಕ ಸಂಪರ್ಕ ನಡೆಸಿ HIVಗೆ ಬಾಧಿತರಾಗುತ್ತಿದ್ದಾರೆ. ಹಲವಾರು ಮಕ್ಕಳು ಬಾಧಿತರಾಗಿಯೇ ಹುಟ್ಟುತ್ತಿದ್ದಾರೆ. ಗರ್ಭವತಿಯರು ಪೂರಕ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ವೈದ್ಯಕೀಯ ವ್ಯವಸ್ಥೆಯಿಂದ ಮಾತ್ರ ಇದನ್ನು ಮಟ್ಟ ಹಾಕಲು ಸಾಧ್ಯವಿಲ್ಲ. ಜನರು ಇದಕ್ಕೆ ಸ್ವಯಂ ಘೋಷಿತರಾಗಿ ಜಾಗೃತರಾಗಬೇಕು. ಇದರಿಂದ ಸ್ವಾಸ್ಥ್ಯಪೂರ್ಣ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಎಂದರು. ಎಲ್ಲರಿಗೂ ಸಾರ್ವಜನಿಕರಿಗೆ ನಮಸ್ಕಾರಗಳು ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ NGOಗಳಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಲಿಕ್ಕೆ ಇಷ್ಟಪಡ್ತೀನಿ. ಶುಭ ಸಂಜೆ. ಇವತ್ತಿನ ದಿವಸ ನಾವು ಏಡ್ಸ್ ವಿರೋಧಿ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅಂದ್ರೆ HIV ಮುಕ್ತ ರಾಷ್ಟ್ರವನ್ನ ನಿರ್ಮಾಣ ಮಾಡುವುದು ಇದರ ಗುರಿ. ಈಗಾಗಲೇ ನಮಗೆಲ್ಲ ಗೊತ್ತಿದೆ. ತಿಳಿದು ನಾವೆಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ಏನ್ ತಪ್ಪು ಅಂತಂದ್ರೆ, ನಮ್ಗೆಲ್ಲರಿಗೂ ಗೊತ್ತು, ಇವತ್ತಿನ ದಿವಸ ಯಾರಿಗೂ ಸಹ ಮಾಹಿತಿಯನ್ನು ಕೊಡೋ ಅಷ್ಟೇನಿಲ್ಲ. ಯಾಕಂದ್ರೆ HIV ಅಂದ್ರೆ ಏನು, ಅದರ ಅದರಿಂದ ಎಷ್ಟು ಬಾಧಿತ ಆಗ್ತಾರೆ, ಅದರಿಂದ ದುಷ್ಪರಿಣಾಮಗಳೇನು, ಅದು ಆರೋಗ್ಯ ಒಂದು ಏನು ರೋಗ ನಿರೋಧಕ ಶಕ್ತಿಯನ್ನ ಯಾವ ರೀತಿ ಕುಗ್ಗಿಸ್ತದೆ ಮತ್ತು ಮನುಷ್ಯನನ್ನ ಯಾವ ರೀತಿ ಸಫರಿಂಗ್ ಮಾಡ್ತದೆ ಅನ್ನೋದು ಗೊತ್ತು. ಆದ್ರೂ ಸಹ ನಾವು ಇವತ್ತಿನ ದಿವಸ ನಿರ್ಲಕ್ಷ್ಯತೆಯಿಂದ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಕಾರಣಗಳು ಸಾಕಷ್ಟು ಇದಾವೆ. ಒಂದು, ನೆಗ್ಲಿಜೆನ್ಸಿ, ನಿರ್ಲಕ್ಷ್ಯತೆ. ಎರಡನೇದಾಗಿ ಡ್ರಗ್ಸ್ ಅಬ್ಯೂಸ್, ಆಲ್ಕೋಹಾಲ್ ಇಂಥದನ್ನ ತೆಗೆದುಕೊಂಡು ಅಂತಹ ಸಂದರ್ಭದಲ್ಲಿ ಅವರ ಒಂದು ಲಕ್ಷ್ಯದಿಂದನೇ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ತಮ್ಮ ಎಷ್ಟೋ ಜನ ಒಂದು HIV ಸೋಂಕಿತರಾಗ್ತಿದ್ದಾರೆ. ಇನ್ನು ನಾವು ಇನ್ನೊಂದು ಗಮನಿಸಬೇಕಾದ ಅತಿ ಪ್ರಮುಖ ಅಂಶವೆಂದ್ರೆ, ಎಷ್ಟೋ ಜನ ಪಾಪ ಮಕ್ಕಳು ಇವತ್ತಿನ ದಿವಸ ನೋಡ್ತೀವಿ, ಸಂಘ ಸಂಘಟನೆಗಳು ಮಾಡ್ತಾ ಇದಾರೆ, ಕೆಲವೊಂದು NGOಗಳು ಮಾಡ್ತಾ ಇದಾರೆ. ಏನು ಅಂದ್ರೆ, ಮಕ್ಕಳು ತಮ್ದು ಯಾವುದೇ ತಪ್ಪಿಲ್ದೇನೆ ಎಷ್ಟೋ ಮಕ್ಕಳು HIV ಸೋಂಕಿತರಾಗಿ ಹುಡ್ತಾ ಇದಾರೆ. ಇದನ್ನ ನಾವು ಫಸ್ಟ್ ಅವು ಯಾವುದೇ ತಪ್ಪಿಲ್ದೇನೆ ಮಕ್ಕಳು ಒಂದು ಸಫರಿಂಗ್ ಮಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ನೆಗ್ಲಿಜೆನ್ಸಿ. ಯಾಕೆ ಅಂತಂದ್ರೆ, ಇವತ್ತಿನ ದಿವಸ ಸೋಂಕಿತ ತಾಯಿಗೆ ಹುಟ್ಟುವಂತ ಮಗು HIV ಇಂದನೇ ಹುಟ್ಟಬೇಕು ಅಂತ ಏನಿಲ್ಲ. ಕಾರಣ, ಇವತ್ತಿನ ದಿವಸ ಅವರು ಏನಾದ್ರೂ ಗರ್ಭಿಣಿ ಅವಸ್ಥೆ ಸಮಯದಲ್ಲಿ ಆ ತಾಯಿ ಎಚ್ಚೆತ್ತುಕೊಂಡು ಅದಕ್ಕೆ ತೆಗೆದುಕೊಳ್ಳಬೇಕಾದಂತ ಒಂದು ಪೂರಕ ಮೆಡಿಸಿನ್ಸ್ ಅನ್ನ ಯಾವ್ದು ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಹುಟ್ಟುವಂತ ಮಗು HIV ನೆಗೆಟಿವ್ ಆಗಿ ಹುಟ್ಟುವಂತ ಅವಕಾಶ ಇರುತ್ತೆ. ಆದ್ರಿಂದ ಎಲ್ಲಾ ಸಾರ್ವಜನಿಕ ತಿಳಿಸೋದು ಅಂದ್ರೆ, ನಾವು ಇದ್ರ ಬಗ್ಗೆ ಒಂದು ಜಾಗೃತಿಯನ್ನ ತೆಗೆದುಕೊಳ್ಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಇನ್ನೊಂದು ಅಂಶ ನಾನು ತಿಳಿಸ್ಬೇಕಂದ್ರೆ, ಯಾವುದೇ ಒಂದು ಇವತ್ತಿನ ದಿವಸ ನಾವು ಕಾನೂನುಗಳನ್ನು ನೋಡ್ತಾ ಇದ್ದೀವಿ, ಅನೇಕ ವೈದ್ಯಕೀಯ ಶಾಸ್ತ್ರಗಳನ್ನು ನೋಡ್ಕೊಂಡು ಅನೇಕ ಚಿಕಿತ್ಸೆಗಳನ್ನು ನೋಡ್ತಾ ಇದೀವಿ. ಆದ್ರೂ ಸಹ ಇವತ್ತಿನ ಕಾನೂನು ಇದೆ ಅನ್ನೋ ಮಾತ್ರಕ್ಕೆ ಕಾನೂನು ಎಲ್ಲ ಕ್ರೈಮ್ ರೇಟ್ 0 ಆಗಿಲ್ಲ. ಅದೇ ರೀತಿ ವೈದ್ಯಕೀಯ ವ್ಯವಸ್ಥೆ ಇದೆ ಅನ್ನೋ ಮಾತ್ರಕ್ಕೆ ರೋಗಗ್ರಸ್ತ ಸಮಾಜ ಇಲ್ಲ ಅಂತಲ್ಲ. ಸೊ ಇವತ್ತಿನ ದಿವಸ ನಾವು ಇದನ್ನ ಮುಕ್ತ ಮಾಡಬೇಕು ಅಂದ್ರೆ, ಯಾವ ರೀತಿ ಒಂದು ವೈದ್ಯಕೀಯ ವ್ಯವಸ್ಥೆ ಇದೆ, ಯಾವ ರೀತಿ ಕಾನೂನು ಇದೆ, ಆ ಕ್ರೈಮ್ ರೇಟ್ 0 ಬರಬೇಕು ಅಂದ್ರೆ ಫಸ್ಟ್, ಆಮೇಲೆ ವೈದ್ಯಕೀಯ ಪರಿಸ್ಥಿತಿ ಒಂದು ಸಮಾಜ ಆರೋಗ್ಯಯುತ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಮಸ್ಟ್ ಅಂಡ್ ಶುಡ್ ಸೆಲ್ಫ್ ಅವೇರ್ನೆಸ್ ಇಂಪಾರ್ಟೆಂಟ್. ಜನರಲ್ಲಿ ತಮ್ಮ ಜಾಗೃತಿ ಅತಿ ಇಂಪಾರ್ಟೆಂಟ್. ತಮ್ಮಲ್ಲಿ ಜಾಗೃತಿ ಬಂದ್ರೆ ಮಾತ್ರ ಒಂದು ಸ್ವಾಸ್ಥ್ಯವಾದ ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ಅಪರಾಧ ಮುಕ್ತ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಆ ಒಂದು ಅಂಶವನ್ನು ಇಟ್ಕೊಂಡು ನೋಡಿ, ನಾನು ಹೇಳೋದು ಒಂದೇ, ನಾನೊಂದೇ ಆರೋಗ್ಯವಾಗಿದ್ರೆ ಸಾಕಾಗೋದಿಲ್ಲ, ನನ್ನ ಅಕ್ಕಪಕ್ಕದವರು ಸಹ ಆರೋಗ್ಯಯುತವಾಗಿ ಇರಬೇಕು ಮತ್ತು ಅವರು ಸುರಕ್ಷಿತವಾಗಿರ್ಬೇಕು ಅಂದುಕೊಂಡ್ರೆ ಮಾತ್ರ ಒಂದು ಸುಂದರವಾದ, ಒಂದು ಸ್ವಾಸ್ಥ್ಯವಾದ, ಒಂದು ಅಪರಾಧ ಮುಕ್ತ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತೆ. ಈ ಒಂದು ಕಾರಣದಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಹಲವಾರು NGOಗಳು ಮತ್ತು ಜಿಲ್ಲಾ ಏಡ್ಸ್ ನಿಯಂತ್ರಣ ಮಂಡಳಿಯಿಂದ ಎಲ್ಲಾ ಒಂದು NGOಗಳು ಎಲ್ಲ ಸೇರಿ ಇವತ್ತಿನ ದಿವಸ ಈ ಒಂದು ದೀಪ ಹಚ್ಚುವ ಮೂಲಕ, ಒಂದು ಮೊಂಬತ್ತಿಗಳನ್ನ ಈ ಒಂದು ಹಚ್ಚುವ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಯತ್ನ
ಚಿಕ್ಕ ಪ್ರಾಯ ಬೆಳಗ್ಗೆಯಿಂದನೂ ಹಲವಾರು ಒಂದು 3-4 ಪ್ರೋಗ್ರಾಮ್ಗಳನ್ನ ಈ ಒಂದು ಏಡ್ಸ್ ಮುಕ್ತ ಸಮಾಜ ಮಾಡ್ಲಿಕ್ಕೆ ಕಾರ್ಯಕ್ರಮಗಳು ಮಾಡಿದ್ದೀವಿ. ಅದರ ಭಾಗವಾಗಿ ಇವತ್ತಿನ ದಿವಸ ಸಂಜೆ ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಜನರಲ್ಲಿ ಕೇಳ್ಕೊಳ್ಳೋದೊಂದನೆ ಆರೋಗ್ಯ ಮುಕ್ತ ಸಮಾಜ, ಅಪರಾಧ ಮುಕ್ತ ಸಮಾಜ ನಮ್ಮ ಧ್ಯೇಯ. ಅದನ್ನ ಈ ಕಾರಣದಿಂದ ಎಲ್ಲ ವೈದ್ಯಕೀಯ ಸಂಘ ಸಂಸ್ಥೆಗಳು ಮತ್ತು ಈ ಒಂದು ಕಾನೂನು ಸೇವಾ ಪ್ರಾಧಿಕಾರದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲರಿಗೂ ಬಂದಿದ್ದೀರಿ, ತಾವೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಪತ್ರಿಕಾ ಮಾಧ್ಯಮದವರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತಾ ನನ್ನ ಮುಗಿಸ್ತಾ. ಈ ವೇಳೆ ವಿವಿಧ ಇಲಾಖೆಯ ಅಧಿಕಾರಿಗಳು, NGO ಪ್ರಮುಖರು ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ರು. ಕೃಷ್ಣ ಕಾಂಬ್ಳೆ, KMM ನ್ಯೂಸ್, ಬೆಳಗಾವಿ.